ಹತ್ರ ಕಷ್ಟಜೀವಿಗಳು ಅಂತ ತಿಳ್ಬೋದು. ಆದ್ರೆ ಈ ದೇಶದಲ್ಲಿ ಟಾಪ್ 1 ಶ್ರೀಮಂತರಂತ ಯಾರಾದರೂ ಹಾಕ್ತಾರೆ ಅಂತ ಹೇಳಿದ್ರೆ ಅದು ರೈತರು ಮಾತ್ರ, ಬೇರೆಯವ್ರ ಕೈಲಿ ಯಾರ ಕೈಲಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೂ ಒಂದು ನಾನು ಹೇಳ್ತೀನಿ, ರೈತರನ್ನ ನಾವು ಯಾವ ತರ ನೋಡ್ಕೋಬೇಕು ಅಂತ ಹೇಳಿದ್ರೆ, ಕೆಲವ್ರು ಏನ್ ಮಾಡ್ತಾರೆ, ರೈತರನ್ನ ಯಾವ ತರ ನೋಡ್ಕೋಬೇಕಂದ್ರೆ ನಾವು ಊಟಕ್ಕೆ ಕುತ್ಕೊಳ್ಳುವಾಗ ಎಲೆ ಇರುತ್ತೆ, ಆ ಎಲೆನ ನಾವು ನನಗೊಂದು ಕೊಡಪ್ಪ ಅಂತ ತಗೊಂಡು ಇಲ್ಲಿ ಇಟ್ಕೊಳ್ತೀವಿ. ರೈತರಿಗೆ ಆ ಗೌರವವನ್ನ ಕೊಡಬೇಕು. ಊಟ ಮಾಡಿದ ಮೇಲೆ ಆ ಎಲೆಯನ್ನ ಬಿಸಾಕದಂಗೆ ರೈತರು ನೋಡಬಾರ್ದು. ಹಂಗ ನೋಡಕ್ ಹೋದ್ರೆ ಅವ್ರಿಗೆ ಊಟನೂ ಸಿಗೋದಿಲ್ಲ. ಅಂದ್ರೆ ಆ ರೀತಿಯಲ್ಲಿ ರೈತರನ್ನ ನಾವು ಊಟ ಮಾಡುವಂತ ತಟ್ಟೆನ ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ತೀವೋ, ರೈತರನ್ನ ಆ ರೀತಿಯಲ್ಲಿ ಕಾಪಾಡ್ಕೊಳ್ಳುವಂಥದ್ದು ಎಲ್ಲರೂ ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಈ ಸಿರಿಧಾನ್ಯಗಳೆಲ್ಲ ಮಾಡಿರೋದೆಲ್ಲ ರೈತರು ನೋಡಿದ್ರೆ ನೋಡಿ, ಅಲ್ಲಿ ಅಜ್ಜಿ ಕೂತಿದ್ದಾರೆ, ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಅವರು ಮುಂದ್ಗಡೆ ಇರೋರು ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಎಷ್ಟಿರ್ಬೋದಪ್ಪ ವಯಸ್ಸಿಗೆಲ್ಲ ಅವ್ರದ್ದು 55 ವಯಸ್ಸಿಗೆ ಏನ್ ಸ್ಟ್ರಾಂಗ್ ಆಗಿ ಕೂತ್ಕೊಂಡಿದ್ದಾರೆ ನೋಡಿ, ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಜ್ಜಿಯವರು. ಆ ತರ 55, 60, 70 ವಯಸ್ಸಾಗಿ ಹಳಬರೆಲ್ಲ ಅವ್ರು ತಿಂದಿರೋ ಊಟ ಅವ್ರು ತಿಂದಿದ್ದಕ್ಕೆಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಇರ್ತಾರೆ. ರೈತರು ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ಇದು. ಇನ್ನ ಒಂದು ಹೇಳ್ತೀನಿ ಅದಕ್ಕೆ ಪೂರಕವಾಗಿ, ರೈತರು ಒಂದು ಮನೆಯಲ್ಲಿ ಒಂದು ರೈತನಿಗೆ ಒಂದು ಹೆಣ್ಮಗು ಹುಟ್ಟುತ್ತೆ. ಇದು ಒರಿಜಿನಲ್ ಆಗಿ ನಡೆದಿರುವಂಥದ್ದು, ಇದು ತಮಿಳುನಾಡಲ್ಲಿ ಒರಿಜಿನಲ್ ಆಗಿ ನಡೆದಿರುವಂಥದ್ದು. ರೈತರಿಗೆ ಒರಿಜಿನಲ್ ಆಗಿ ಅವ್ರಿಗೊಂದು ಹೆಣ್ಮಗು ಹುಟ್ಟುತ್ತೆ. ಹೆಣ್ಮಗು ಹುಟ್ಟಿದಾಗ ತಾಯಿ ಅಂತಾರೆ, ನೋಡಪ್ಪ ನಾವು ರೈತರು, ಹೆಣ್ಮಗು ಹುಟ್ಟಿದೆ, ಇವತ್ತಿಂದ ಈ ಹೆಣ್ಮಗುಗೆ ಮದುವೆ ಆಗೋ ಒಳಗಡೆ ನೀನು ಓದಿಸ್ತೀಯೋ ಇಲ್ವೋ, ಆದ್ರೆ ಬಂಗಾರ ಮಾತ್ರ ಸ್ವಲ್ಪ ತೆಗೆದಿಡು. ಯಾಕಂದ್ರೆ ಮದುವೆ ಮಾಡೋ ಟೈಮಲ್ಲಿ ನಮ್ಮ ರೈತರ ಮಕ್ಕಳನ್ನ ಯಾರು ಮದುವೆ ಆಗೋದಿಲ್ಲ. ಬಂಗಾರ ತೆಗೆದಿಡು. ಆ ಬಂಗಾರ ತೆಗೆದಿಟ್ರೆ ಅವಾಗ ಸ್ವಲ್ಪ ಬಂಗಾರ ಜಾಸ್ತಿ ಕೊಟ್ಟು ಹೆಣ್ಮಗಳಿಗೆ ಮದುವೆ ಮಾಡಿ ಕಳ್ಸೋಣ ಅಂತಾರಂತೆ. ಅವತ್ತ ಆ ಹೆಣ್ಮ ಗಂಡ ಹೇಳ್ತಾರೆ, ನನ್ನ ಮಗಳು ಹೆಣ್ಮಗಳು ಹುಟ್ಟಿದ್ರು ಬಂಗಾರವನ್ನ ತೆಗೆದಿಡೋದಿಲ್ಲ, ಈ ಮಗುವನ್ನೇ ಬಂಗಾರವನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ ರೈತ. ಏನ್ ಮಾಡ್ತಾನೆ ಅಂತಂದ್ರೆ, ಆಮೇಲೆ ಆ ಹುಡುಗಿನ ಮದುವೆ ಆಗೋ ಸಂದರ್ಭದಲ್ಲಿ ಆ ಹುಡುಗಿ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡುವಂತ ಸಂದರ್ಭದಲ್ಲಿ ಅವರೇ ಖರ್ಚು ಮಾಡ್ಕೊಂಡು, ಅವರೇ ದುಡ್ಡು ಕೊಟ್ಟು ಎಲ್ಲಾ ಖರ್ಚು ಎಲ್ಲ ವೆಚ್ಚ ಎಲ್ಲ ಮಾಡ್ಕೊಂಡು ಆ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರಂತೆ. ಏನಕ್ಕೆ ಅಂತ ಹೇಳಿದ್ರೆ, ಅವರು ಶ್ರೀಮಂತರು. ಈ ಹುಡುಗಿನ ಏನಕ್ಕೆ ಮದುವೆ ಮಾಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ, ಚೆನ್ನಾಗೇನು ಓದಿಲ್ಲ, ವ್ಯವಸಾಯದ ಬಗ್ಗೆ ಎಲ್ಲವೂ ಆ ಹುಡುಗಿಗೆ ಗೊತ್ತಿತ್ತಂತೆ. ಯಾವ ಮಂತಲ್ಲಿ ಏನ್ ಮಾಡ್ಬೇಕು, ಯಾವ ತಿಂಗಳಲ್ಲಿ ಏನ್ ಮಾಡ್ಬೇಕು, ಏನೇನ್ ಮಾಡಿದ್ರೆ ಗೊಬ್ಬರ ಹೆಂಗ್ ಹಾಕ್ಬೇಕು, ಯಾವ ತರ ಅನ್ನೋದು ಆ ಹುಡುಗಿಗೆ ಎಲ್ಲವೂ ಗೊತ್ತಂತೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ವ್ಯವಸಾಯದ ಬಗ್ಗೆ ಎಲ್ಲ ತಿಳ್ಕೊಂಡಿದಾರಪ್ಪ. ಈ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಮಾಡ್ಕೊಂಡ್ರೆ ನಮಗೆ ಜೀವನದಲ್ಲಿ ಊಟ ಹಾಕೋದಕ್ಕೆ ಚೆನ್ನಾಗಿರುತ್ತೆ, ಐಡಿಯಾನ ಕೊಡ್ತಾರೆ ಅಂತೇಳಿ ಆ ಮಗುವನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಂತೆ. ಆದ್ರೆ ಇವತ್ತು ನಾವು ಕರೋನಾ ಟೈಮಲ್ಲಿ ಏನು ಹುಡ್ಕಾಡ್ತೀವಿ, ನಾವೆಲ್ಲರೂ ಊಟಕ್ಕೋಸ್ಕರ ಹುಡ್ಕಾಡಿದ್ವಿ. ಆವತ್ತು ಏನಾದ್ರು ಈ ರೈತರು ಏನಾದ್ರು ಬೆಳೆದಿರುವಂತ ಬೆಳೆಗಳು, ಅಕ್ಕಿ, ರಾಗಿ, ಗೋಧಿ ಇಲ್ಲ ಅಂದಿದ್ರೆ ಕೊರೋನಾದಲ್ಲಿ ಎಲ್ಲರ ಹತ್ರ ದುಡ್ಡಿದ್ದಪ್ಪ. ನನ್ನ ಹತ್ರನೂ ಮನೆಯಲ್ಲಿ ದುಡ್ಡು ಇಟ್ಕೊಂಡಿದ್ದೆ, ಏನು ಸಿಕ್ಕಿಲ್ಲ. ದುಡ್ಡು ನೋಡ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಮಲ್ಕೋಬೇಕಾಗಿತ್ತು ಅಷ್ಟೇ, ಏನು ಸಿಕ್ಕಿಲ್ಲ. ಅಂದ್ರೆ ನಾಳೆ ನಮ್ಮ ಜೋಬಲ್ಲಿ 1 ಲಕ್ಷ ಇದ್ರು 1 kg ಅಕ್ಕಿ ಸಿಗುವಂತದ ಪರಿಸ್ಥಿತಿ ಬರುತ್ತದೆ.